ನೋಡಿ ನಮ್ಮ ಅಣ್ಣವರು ಯಾವ ತರ ಕಾಣ್ತಾರೆ ಅನ್ಕೊಂಡು ಬಾಸ್. ನಮಸ್ಕಾರ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಾವು ಇವತ್ತು ಹೋಗ್ತಿದ್ದೇವೆ 2 ದಿನ ಟ್ರಿಪ್ಪಿಗೆ. ಪೂರಾ ದೇವಸ್ಥಾನಕ್ಕೆ ಹೋಗ್ತಿರೋದು. ನಾವು ಇವಾಗ ಫಸ್ಟ್ ಟ್ರಿಪ್ ಬಂದಿರೋದು. ನಾವು ಇಡಗುಂಜಿ ಮಹಾಗಣಪತಿ ಟೆಂಪಲ್ಗೆ ದರ್ಶನ ಮಾಡ್ಕೊಂಡು ಹಾಗೆ ಇಡಗುಂಜಿ ಮಹಾಗಣಪತಿ ದರ್ಶನ ಮುಗಿಸಿ ಉಡುಪಿ ಕಡೆಗೆ ಬಂದುಬಿಟ್ಟಿದ್ದೇವೆ. ಉಡುಪಿ ಶ್ರೀಕೃಷ್ಣ ಮಠ ಟೆಂಪಲಿಗೆ ನಾನು, ನಮ್ಮಮ್ಮ, ನಮ್ಮ ತಂದೆ, ನಮ್ಮ ಅಣ್ಣ, ನಮ್ಮ ಅತ್ತೆ ಒಟ್ಟು 5 ಜನ ಬಂದಿದ್ರು. ಹಾಗೆ ನಾವು ಲೈನಲ್ಲಿ ನಿಂತ್ಕೊಂಡು ನೋಡ್ತಿರೋದು. ಅದರ ಲೇಕ್ ಕೂಡ ಸಿಕ್ತು ನಮಗೆ. ಒಳಗಡೆ ಲೇಕ್ ಇತ್ತು. ಆ ಲೇಕಲ್ಲೆಲ್ಲ ಮೀನುಗಳಿತ್ತು. ಮೀನುಗಳು ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಿತ್ತು. ಇವ್ರು ನೋಡಿ, ಇವರು ನಮ್ಮ ತಾಯಿ, ನಮಗೆ, ನಮ್ಮ ಅಣ್ಣ, ನಮ್ಮ ತಂದೆ ಹಾಗೂ ನಾನು ಒಟ್ಟು 5 ಜನ ಇದ್ರು ನಾವು. ಈ ಕಡೆ ಶ್ರೀಕೃಷ್ಣ ಮಠದ ಟೆಂಪಲ್ ಒಳಗಡೆ ವಾತಾವರಣ ತುಂಬ ಚೆನ್ನಾಗಿದೆ. ನೋಡಿ ಯಾವ ಥರ ಕಾಣುತ್ತೆ ಅಂದರೆ, ಮತ್ತು ಈ ಒಳಗಡೆ ಅಂತೂ ಮೀನು ಕೂಡ ಫುಲ್ಲು ತಿರುಗಾಡ್ತಿತ್ತು. ಅದಕ್ಕೆ ಮೀನು ಕೂಡ ನೋಡ್ತಿದ್ದೆ. ಒಂಥರ ಖುಷಿ ಆಯಿತು ನನಗೆ ಈ ಲೇಕ್ ನೋಡಿ. ದೊಡ್ಡ ದೊಡ್ಡ ಮೀನುಗಳೆಲ್ಲ ಇದ್ದವು. ಹಾಗೆ ನಾವು ಶ್ರೀಕೃಷ್ಣ ಟೆಂಪಲ್ ಮುಗಿಸಿ ಧರ್ಮಸ್ಥಳ ಕಡೆ ಬಂದುಬಿಟ್ಟಿದ್ದೇವೆ ಗೈಸ್. ನೋಡಿ ನಮ್ಮ ಅಣ್ಣವರು ಯಾವ ಥರ ಕಾಣ್ತಿದ್ದಾರೆ ಅಂದ್ಕೊಂಡು. ನಮ್ಮ ಅಣ್ಣವ್ರದ್ದು ಹರಕೆ ಎತ್ತು ಮುಡಿ ಸೇವೆ ಅಂದ್ಕೊಂಡು ಅದಕ್ಕೋಸ್ಕರನೇ ಅವನು ಕೂಲಿ ಕೊಡೋಕೆ ಬಂದಿದ್ದಾನೆ. ನೋಡಿ ನಮ್ಮ ಅಣ್ಣವರು ಯಾವ ಥರ ಕಾಣ್ತಾರೆ ಅಂದ್ಕೊಂಡು. ಬಾಸ್ ನೋಡಿದ್ರಲ್ಲ ನಮ್ಮ ಅಣ್ಣವರು ಯಾವ ಥರ ಕಾಣ್ತಿದ್ದಾರೆ ಅಂದ್ಕೊಂಡು. ಶಿವಾಜಿ ದ ಬಾಸ್ ಥರನೇ ಕಾಣ್ತಿದ್ದಾರೆ. ಹಾಗೆ ನಾವು ಟೆಂಪಲ್ ಕಡೆ ಹೋಗ್ತಿರೋದು. ಟೆಂಪಲ್ ಕಡೆ ಈ ಥರ ಇಲ್ಲೆಲ್ಲ ಶಾಪ್ಸ್ ಇದೆ ನೋಡಿ. ಶಾಪ್ಸಲ್ಲೆಲ್ಲ ಎಲ್ಲ ಮಕ್ಕಳ ಸಾಮಾನು ಹಾಗೆ ಫೋಟೋಸ್ ಎಲ್ಲ ಸಿಗುತ್ತೆ. ಅಲ್ಲೆಲ್ಲ ನೀವು ತಗೊಳ್ಬೋದು. ಹಾಗೆ ಸ್ಪೆಷಲ್ ದರ್ಶನಗೋಸ್ಕರ ನಾವು ಟಿಕೆಟ್ ತಗೊಂಡ್ರೆ ಒಬ್ಬರಿಗೆ 200 ರುಪೀಸ್ ಆಗಿತ್ತು. ಒಂದು 5 ಮೆಂಬರ್ಸ್ ಇದ್ದರು 1000 ರುಪೀಸ್ ಪೇ ಮಾಡಿದ್ದೀವಿ. ಹಾಗೆ ನಾವು ಸ್ಪೆಷಲ್ ದರ್ಶನಕ್ಕೆ ಒಳಗಡೆ ಬಂದುಬಿಟ್ಟಿದ್ದೇವೆ ಹಾಲಿಗೆ. ಅಲ್ಲಿ ನಮಗೆ ಎಕ್ಸಿಬಿಷನ್ ಟೈಮ್ ಕೊಟ್ಟಿರೋದು 1:30ರಿಂದ 2 ಗಂಟೆ ತನಕ ಅಂದ್ಕೊಂಡು. 1:30ಗೆ ಬಿಟ್ಟಿದ್ದು 2 ಗಂಟೆಗೆ ದರ್ಶನ ಆಯಿತು. ಹಾಗೆ ದರ್ಶನ ಮುಗಿಸ್ಕೊಂಡು ಮೆಮೊರಿಗೋಸ್ಕರ ಒಂದು ಫೋಟೋನ ತೆಗೆದು ಹಾಗೆ ಸೌತ್ ತಡ್ಕ ಗಂಟೆ ಗಣಪತಿಗೆ ಬಂದುಬಿಟ್ರೆ ನಾವು 45 ದಿವಸದಲ್ಲೇ ಆಗುತ್ತೆ ಅಂದ್ಕೊಂಡು ಭಕ್ತಾದಿಗಳು ಹೇಳ್ತಾರೆ. ಹಾಗೆ ನಾನೇನು ಮುಂಚೆ ಕಟ್ಟಿಲ್ಲ, ನಾನು ಕೂಡ ಆದ ನಂತರನೇ ಕಟ್ತೀನಿ ಅಂದ್ಕೊಂಡು ಹೇಳಿದ್ರು. ಹಾಗೆ ನೀವೆಲ್ಲ ಬನ್ನಿ, ನಿಮ್ದೇನಾದರೂ ಸ್ಟಾರ್ಟ್ಗಳು ಇದ್ದರೆ ಈಡೇರಿಸ್ಬೇಕಂದ್ರೆ ಮಹಾಗಣಪತಿ ಗಂಟೆ ಗಣಪತಿಗೆ ಬಂದೆ ನೀವು ಇಲ್ಲಿ ಗಂಟೆ ಕಟ್ಟಿ ಅಂದ್ಕೊಂಡು ಆರಾಧನೆ ಮಾಡಿದ್ದಾರೆ. ನಿಮ್ಮ ಎಲ್ಲ ಈ ಮನೋಕಾಮನೆಗಳು ಎಲ್ಲ ಪೂರೈಸುತ್ತೆ. ನೀವು ಒಂದ್ಸಲ ಬನ್ನಿ ಇಲ್ಲೆಂದು. ಹಾಗೆ ನೋಡಿ ಇಲ್ಲಿ ಎಲ್ಲ ಮಂಗಗಳು ಕೂಡ ಇವೆ. ಹಾಗೆ ಮಂಗಗಳು ತುಂಬ ನೋಡೋಕ್ಕೂ ಒಂಥರ ಖುಷಿ ಆಗುತ್ತೆ. ಅವ್ರಿಗೆ ನೋಡೋ ಆಟ ಮಾಡೋದು ಇದು. ಹಾಗೆ ಇದೆಲ್ಲ ಪ್ರಸಾದ ಕೂಡ ಕೊಟ್ಟಿದ್ದರು ನಮಗೆ ನೈವೇದ್ಯ ರೂಪದಲ್ಲಿ. ಹಾಗೆ ನಾನು ಅಲ್ಲಿಂದನೇ ಮುಗಿಸ್ಕೊಂಡು ನಾನು ಹೋಗ್ತಿರೋದು ಸುಬ್ರಹ್ಮಣ್ಯ ಟೆಂಪಲಿಗೆ. ಸುಬ್ರಹ್ಮಣ್ಯ ಟೆಂಪಲಿಗೆ ಮತ್ತೊಂದು ಬಂದಾಯಿತು ನಾವು. ಹಾಗೆ ಹೊರಗಡೆಯಿಂದ ಸುಬ್ರಹ್ಮಣ್ಯ ಟೆಂಪಲಿಗೆ ಪಾರ್ಕಿಂಗಿಂದ ವಾಕ್ ಮಾಡ್ಕೊಂಡು ಹೋಗ್ತಿರೋದು. ಹಾಗೆ ನಡ್ಕೊಂಡು ನಾವು ಬಂದುಬಿಟ್ಟಿದ್ದೇವೆ ಸುಬ್ರಹ್ಮಣ್ಯ ಟೆಂಪಲ್ ಹತ್ರ. ನಾವು ಏನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಸಿಗಲಿಲ್ಲ, ನನಗೆಲ್ಲೂ ವೀಡಿಯೋ ಮಾಡೋಕ್ಕೆ ಸಿಗಲಿಲ್ಲ. ಯಾಕಂದರೆ ನನ್ನ ಮನಸ್ಸಿನಲ್ಲಿ ಭಾವನೆ ಆಗುತ್ತೆ. ವೀಡಿಯೋಕ್ಕಿಂತ ಒಂದು ಸ್ವಲ್ಪ ದೇವರು ದರ್ಶನ ಮಾಡ್ಕೊಳ್ಳೋಣ ಅಂದ್ಕೊಂಡು ಹಾಗೆ ಬಂದಿದ್ದೆ. ನಾನು ಅದಕ್ಕೆಲ್ಲ ವೀಡಿಯೋನ ಜೋಡಿಸಿ 5 ನಿಮಿಷ ಮಾಡ್ಕೊಂಡು ಇದು ಮಾಡಿದ್ದೇನೆ ಗೈಸ್. ಎಲ್ಲ ರಿವರ್ಸು ಹಾಗೆ ಹೀಗೆ ರಿವರ್ಸ್ ಎಲ್ಲ ಮಾಡಿ ಇದು ಮಾಡಿದ್ದೇನೆ. ಇದು ನೋಡಿ, ಇದು ಕಲ್ಲು. ನಾನು ಇವಾಗ ಟೆಂಪಲ್ ದರ್ಶನ ಮುಗಿಸಿ ಇನ್ನೊಂದು ಆದಿಸ್ಥಳ, ಸುಬ್ರಹ್ಮಣ್ಯ ಆದಿಸ್ಥಳ ಅಂದ್ಕೊಂಡು ಟೆಂಪಲ್ ಅಂತ ಇದೆ, ಅಲ್ಲಿ ಬಂದಿದ್ದೇನೆ. ಟೆಂಪಲ್ ಕಡೆ ಅಲ್ಲಂತೂ ಈ ಕಡೆ ಕಲ್ಲ ಮೇಲೆ ಕಲ್ಲಿಟ್ಟು ಎಲ್ಲ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ಒಂದು ರೌಂಡ್ ಹಾಕ್ಸ್ಕೊಂಡು ಬರ್ತಿರೋದು. ಅಲ್ಲಿಂದ ರೌಂಡು ಅಂತೂ ನಮ್ಮದೊಂದು ರೌಂಡ್ ಅಂತೂ ಮುಗೀತು. ಹಾಗೆ ರೌಂಡ್ ಮುಗಿಸ್ಕೊಂಡು ಒಂದು ಪಾರ್ಕಲ್ಲಿ ಬಂದು ಒಂದು ಫೋಟೋ ತೆಗೆದೆ. ಹಾಗೆ ಅಲ್ಲೇ ಒಂಚೂರು ಮುಂದ್ಗಡೆ ಬಂದರೆ ಅಲ್ಲೊಂದು ಮೂರ್ತಿ ಇತ್ತು ಸುಬ್ರಹ್ಮಣ್ಯ ಸ್ವಾಮಿದು. ಅದು ಕೂಡ ನೋಡಿದ್ವಿ. ಅದು ಕೂಡ ನೋಡಿ ಖುಷಿ ಆಯಿತು. ಹಾಗೆ ನಾವು ಒಂದು ಆ ಕಡೆ ಫುಲ್ ಗ್ರೀನರಿ ಆಗಿತ್ತು ನೋಡಿ. ಫುಲ್ ಗ್ರೀನರಿ ಅಂತ ಅಂತಿರೋದು. ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಕೂತ್ಕೊಂಡಿರೋದು. ಹಾಗೆ ನಾವು ಅಲ್ಲೇ ಇರೋದು ನಾಗನ ಸ್ಟ್ಯಾಚು ಕೂಡ ಇತ್ತು. ಆ ಸ್ಟ್ಯಾಚು ನೋಡಿ ಕೂಡ ತುಂಬ ಖುಷಿ ಆಯಿತು. ಈ ಸ್ಟ್ಯಾಚು ಕೂಡ ಮಾತ್ರ ನೋಡಿ ತುಂಬ ಖುಷಿ ಆಯಿತು. ನಾವು ಸಿಗೋಣ ನೆಕ್ಸ್ಟ್ ಬ್ಲಾಗಿಗೆ. ಇನ್ನೂ ನಾವು ಬರ್ತಾನೆ ಇರ್ತೇವೆ ಈ ಕಡೆ. ನೆಕ್ಸ್ಟ್ ವೀಡಿಯೋದಲ್ಲೂ ನೋಡ್ಬೋದು. ಆ ಥರ ನಾನು ತೋರಿಸ್ತೇನೆ ನೀವು.
ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ವಿಡಿಯೋ